ನಿಮ್ಮಲ್ಲಿ ಎಷ್ಟೊಂದು ಜನ ಕೆಲವು ಪ್ರಶ್ನೆಗಳನ್ನ ಕೇಳಕ್ಕೆ ಹಿಂಜರಿತೀರಾ. ನಾ ಕೇಳ್ತಾ ಇರೋ ಪ್ರಶ್ನೆ ತುಂಬ ದಡ್ಡತನದ ಪ್ರಶ್ನೆನಾ, ತುಂಬ ಬೇಸಿಕ್ ಕ್ವಶನ್ನ ಅಂತ ನಾಚ್ಕೊಂಡು ಆ ಪ್ರಶ್ನೆಗಳನ್ನ ಕೇಳದೆ ಬಿಟ್ಬಿಡ್ತೀರಾ. ಕೇಳ್ದಿಲ್ಲ ಅಂದರೆ ನೀವು ಕ್ವಶನ್ಸ್ ಕೇಳಲಿಲ್ಲ ಅಂದರೆ ನಿಮಗೆ ಆ ನಾಲೆಡ್ಜ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನೀವು ಏನಕ್ಕೂ ಹೆದರ್ಕೊಳ್ದೇನೆ ನಿಮಗೆ ಬೇಕಾದ ಪ್ರಶ್ನೆಗಳನ್ನ ಕೇಳಿ. ಯಾರು ಈ ಪ್ರಪಂಚದಲ್ಲಿ ತುಂಬ ಬುದ್ಧಿವಂತರ, ತುಂಬ ದಡ್ರು ಅಲ್ಲ, ಎಲ್ಲರೂ ಒಂದು ಲೆವೆಲ್ ಅಕ್ಕಪಕ್ಕ ಇರ್ತಾರೆ ಅಷ್ಟೇ. ಸೊ ಕೆಲವರು ಬುದ್ಧಿವಂತರಿರ್ತಾರೆ, ಕೆಲವರು ಇನ್ನೊಂದರಲ್ಲಿ ಬುದ್ಧಿವಂತರಿರ್ತಾರೆ. ಓಕೆನಾ? ಸೊ ಕ್ವಶನ್ ಕೇಳೋದ್ರಲ್ಲಿ ನೀವು ನಾಚ್ಕೋಬೇಡಿ. ಈಗ ಒಬ್ರು ಕ್ವಶನ್ ಕೇಳಿದ್ದೀರಾ, ನಮ್ಮಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಒಬ್ರು ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳಿದ್ದೀರಾ. ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ, ಮತ್ತು ತುಂಬ ಜನ ಈ ಥರ ಕ್ವಶನ್ ಕೇಳಿದ್ದೀರಾ. ನಾನು ನಿಮಗೆ ಇಂಡಿವಿಜುವಲ್ ಆಗಿ ಆನ್ಸರ್ ಮಾಡಿರ್ತೀನಿ. ಬಟ್ ಇವಾಗ ನಾನು ಒಂದು ವಿಡಿಯೋ ಮುಖಾಂತರ ಈ ಒಂದು ಪ್ರಶ್ನೆಗೆ ಉತ್ತರನ ಕೊಡ್ತೀನಿ. ಕ್ವಶನ್ಗೆ ಉತ್ತರ ಕೊಡಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಥರ ಪ್ರಶ್ನೆಗಳು ಬೇಸಿಕ್ಸ್ ಕ್ವಶನ್ಸ್ ಇದೆ, ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಅದಕ್ಕೆ ಈ ಥರ ವಿಡಿಯೋಗಳನ್ನ ಮಾಡಿ ಅದಕ್ಕೆ ನಾನು ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ವಿಡಿಯೋ ಎಜುಕೇಷನಲ್ ಆಗಿರುತ್ತೆ, ಪ್ಲಸ್ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ. ಯಾಕಂದರೆ ನಿಮಗೆ ಕೆಲವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೂಡ ಇದರಲ್ಲಿ ನಾನು ಹೇಳ್ತಾ ಇರ್ತೀನಿ. ಮೂಲಭೂತ ಪ್ರಶ್ನೆ ಏನಂದರೆ, ಸಬ್ಸ್ಕ್ರೈಬರ್ನ ಮೂಲಭೂತ ಪ್ರಶ್ನೆ ಅಂದರೆ, ಒಂದು ಕಂಪನಿ ಪ್ರಾಫಿಟ್ ಮಾಡಿದಾಗ ಅದರ ಶೇರ್ ಯಾಕೆ ಮೇಲೆ ಹೋಗುತ್ತೆ ಅಥವಾ ಕೆಳಗೆ ಹೋಗುತ್ತೆ? ಕಂಪನಿಯ ಪ್ರಾಫಿಟ್ ಅಥವಾ ಲಾಸಿಗೆ ಶೇರು ಮೇಲೆ ಹೋಗಿ ಕೆಳಗೆ ಹೋಗೋಕೆ ಏನೋ ಸಂಬಂಧ ಇದೆಯಾ? ಒಂದು. ಎರಡನೇ ಭಾಗದ ಪ್ರಶ್ನೆ ಅಂದರೆ, ಕಂಪನಿಯ ಶೇರು ಮೇಲೆ ಹೋದರೆ ಕಂಪನಿಗೆ ಜಾಸ್ತಿ ದುಡ್ಡು ಬರುತ್ತಾ? ವೆರಿ ಇಂಪಾರ್ಟೆಂಟ್. ಕಂಪನಿಯ ಶೇರ್ ಪ್ರೈಸ್ ಮೇಲೆ ಹೋದರೆ ಕಂಪನಿಗೆ ಜಾಸ್ತಿ ದುಡ್ಡು ಬರುತ್ತಾ, ಅಥವಾ ಕಂಪನಿಯ ಶೇರ್ ಕ್ರ್ಯಾಶ್ ಆದರೆ ಕಂಪನಿಯವರು ತಮ್ಮ ದುಡ್ಡನ್ನ ಯಾರಿಗಾದ್ರು ಕೊಡಬೇಕಾಗತ್ತಾ ಅಂತ ಎರಡನೇ ಪ್ರಶ್ನೆ, ಅವರ ಒಂದು ಭಾಗದ ಎರಡನೇ ಪ್ರಶ್ನೆ ಆಗಿದೆ. ಸೊ ಇದ್ರ ರಿಲೇಟೆಡ್ ಪ್ರಶ್ನೆಗಳೇ ಕೆಲವಿದೆ, ಅದೆಲ್ಲ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಕಂಪನಿಗೆ ದುಡ್ಡು ಬರೋದು. ಕಂಪನಿ ಅಂದ್ರೇನು? ಒಬ್ಬ ಪ್ರಮೋಟರ್ ಇರ್ತಾನೆ. ಕಂಪನಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒಬ್ಬ ಪ್ರಮೋಟರ್ ಇರ್ತಾನೆ. ಆ ಪ್ರಮೋಟರ್ ಜೊತೆ ಕೆಲವು ಒಬ್ಬ ಇರ್ಬೋದು ಅಥವಾ ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಏಂಜಲ್ ಇನ್ವೆಸ್ಟರ್ಸ್ ಇರ್ಬೋದು. ಅಂದರೆ ಶುರುನಲ್ಲಿ ಬಿಸ್ನೆಸ್ನ ತಯಾರು ಮಾಡೋಕ್ಕೆ ಬಂದಂಥ ಕೆಲವು ಬಿಸ್ನೆಸ್ ಪಾರ್ಟ್ನರ್ಗಳಿರ್ಬೋದು. ಅವ್ರ ಹತ್ರ ಕೆಲವು ಶೇರ್ಗಳು ಉಳ್ಕೊಂಡಿರುತ್ತೆ. ಅಂದರೆ ನಾನು 1 ಲಕ್ಷ ಹಾಕಿರ್ತೀನಿ, ನನಗೆ 50%, ಇನ್ನೊಬ್ಬ 2 ಲಕ್ಷ ಹಾಕಿರ್ತಾನೆ, ಸಾರಿ 2 ಲಕ್ಷ ಹಾಕಿರ್ತಾನೆ 50%, 1 ಲಕ್ಷ ಹಾಕಿದವನಿಗೆ 25%. ಆ ಥರ ಶೇರ್ ಡಿವಿಷನ್ ಹಾಕೊಂಡು ಒಂದು 3-4 ಜನ ಪಾರ್ಟ್ನರ್ಸ್ ಕೂಡ ಇರಬಹುದು ಒಂದು ಕಂಪನಿಯಲ್ಲಿ ಅಂತ ಅನ್ಕೊಳ್ಳೋಣ. ಓಕೆ, ಅವರೆಲ್ಲ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದು ಕಂಪ್ನಿನ ಒಂದು ಮಟ್ಟಕ್ಕೆ ತೊಗೊಂಬಂದಿರ್ತಾರೆ. ಒಂದು ಕಂಪ್ನಿನ ಒಂದು ಮಟ್ಟಕ್ಕೆ ತೊಗೊಂಬಂದ್ಮೇಲೆ ಅವ್ರಿಗೆ ಆ ಕಂಪ್ನಿ ಇನ್ನೂ ಜಾಸ್ತಿ ಬೆಳೆಸೋಕ್ಕೆ ಇನ್ನೂ ಹಣ ಬೇಕಾಗಿರುತ್ತೆ. ಹಣ ಬೇಕಾದಾಗ ಪಬ್ಲಿಕ್ ಹತ್ರ ದುಡ್ಡು ತಗೋಬಹುದು. ಅವ್ರು ಬೇಕಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಕೇಳ್ಬಿಟ್ಟಿರ್ತಾರೆ, ಅವರೆಲ್ಲ ಪಾರ್ಟ್ನರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಹೋಗಿರುತ್ತೆ. ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಅವ್ರಿಗೆ ಹಂಬಲ ಇರುತ್ತೆ. ಸೊ ಇನ್ನೂ ಜಾಸ್ತಿ ಹಂಬಲ ಇರಬೇಕಾದ್ರೆ ಅವ್ರೇನು ಮಾಡ್ತಾರೆ, ಅವರು ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಯಾರು? ನಿಮ್ಮಂತಹ ಇನ್ವೆಸ್ಟರ್ಗಳು ಈ ಥರ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನಾವು ದುಡ್ಡು ಇಟ್ಕೊಂಡು ಕಾಯ್ತಾ ಇರ್ತೀವಿ. ಬಂದ್ರಪ್ಪ ನಾವು ಇನ್ವೆಸ್ಟ್ ಮಾಡ್ತೀನಿ ಅಂತ ಕಾಯ್ತಾ ಇರ್ತೀವಿ. ಸೊ ಇವ್ರುಗಳ ಹತ್ರ ದುಡ್ಡು ತಗೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಸೊ ದುಡ್ಡು ತಗೊಳ್ಳಿಕ್ಕೆ ಅವಾಗ ಏನು ಮಾಡ್ತಾರೆ, ಈಗ ಹೇಳಿದ ಸ್ಟಾರ್ಟಿಂಗ್ ಒಬ್ಬ ಹತ್ರ 50%, ಒಬ್ಬನ ಹತ್ರ ಇನ್ನೊಬ್ಬ ಹತ್ರ 25% ಇರುತ್ತೆ ಅಂತ ಅವರುಗಳು ತಮ್ಮ ಶೇರ್ಗಳನ್ನ ಅವರು ಒಂದು ಕಂಪನಿಯ ಒಂದು ವ್ಯಾಲ್ಯೂಯೇಷನ್ ಅಂತ ಮಾಡ್ತಾರೆ. ಅಂದ್ರೆ ನನ್ನ ಕಂಪನಿಯ ಈಗಿನ ವ್ಯಾಲ್ಯೂಯೇಷನ್ ಫಾರ್ ಎಕ್ಸಾಂಪಲ್ 10,000 ಕೋಟಿ ಅಂತ ಮಾಡ್ಕೋತಾರೆ. ಈಗ ಲೆನ್ಸ್ಕಾರ್ಟ್ ರೀಸೆಂಟ್ಲಿ ನನ್ನ ಕಂಪನಿಯ ವ್ಯಾಲ್ಯೂಯೇಷನ್ 70,000 ಚಿಲ್ಲರೆ ಕೋಟಿ ಅಂತ ಅವ್ರು ವ್ಯಾಲ್ಯೂಯೇಷನ್ ಮಾಡ್ಕೊಂಡ್ರು. ಅವ್ರದ್ದು ವ್ಯಾಲ್ಯೂಯೇಷನ್ ಇರುತ್ತೆ, ಅದರ ವ್ಯಾಲ್ಯೂಯೇಷನ್ ಪ್ರಕಾರ ಅವ್ರ ನಂಬರ್ ಆಫ್ ಶೇರ್ಸ್, ಆ ವ್ಯಾಲ್ಯೂಯೇಷನ್ 70,000 ಕೋಟಿ ಡಿವೈಡ್ ಬೈ ನಾನು 1 ಲಕ್ಷ ಶೇರ್ಸ್ ನಾನು ಇವಾಗ ಬಿಡುಗಡೆ ಮಾಡ್ತೀನಿ ಅಂತ ಅನ್ಕೊಂಡ್ರೆ, ಆ 70,000 ಕೋಟಿ ಡಿವೈಡ್ ಬೈ 1 ಲಕ್ಷ ಅಂದ್ರೆ ಪರ್ ಶೇರಿನ ಒಂದು ವ್ಯಾಲ್ಯೂನ ಕಂಡುಹಿಡ್ಕೋತಾರೆ. ಈಗ 50% ಒಬ್ಬ ಇರುತ್ತೆ. ಸೊ ಈಗ 70,000 ಕೋಟಿ ಅವರ ವ್ಯಾಲ್ಯೂಷನ್ ಆದರೆ ಪ್ರತಿಯೊಬ್ಬನ ಹತ್ರ ಎಷ್ಟು ಶೇರ್ ಬಂತು ಅಂತ ನಿಮ್ಗೆ ಗೊತ್ತಾಗೋಯ್ತು ಈಗ ಅಲ್ವಾ. ಈಗ 50% ಅಂದರೆ ಆ 1 ಲಕ್ಷ ಶೇರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, 50,000 ಶೇರ್ಗಳು ಒಬ್ಬನ ಹತ್ರ ಬಂದ್ಬಿಟ್ಟಿರುತ್ತೆ. ಈಗ 70,000 ಕೋಟಿ ವ್ಯಾಲ್ಯೂಯೇಷನ್, ಅವ್ರದ್ದು ನಂಬರ್ ಆಫ್ ಶೇರ್ಸ್ ಗೊತ್ತಾಗೋಯ್ತು. ಈಗ ಅವನೇನ್ ಮಾಡ್ತಾನೆ, ನಾನು ನನ್ನ 50% ಶೇರ್ಗಳಲ್ಲಿ 10% ನಾನು ಮಾರ್ಕೆಟಿಗೆ ಬಿಡ್ತೀನಿ, ಅಂದ್ರೆ ಜನರ ಹತ್ರ ಮಾರ್ಬಿಡ್ತೀನಿ, ನನ್ನ ಪರ್ಸೆಂಟೇಜ್ನ ಮಾರ್ಬಿಡ್ತೀನಿ. ಸೊ ಅವನಿಗೆ ಆ ಒಬ್ಬ ಇವನಿಗೆ 10,000 ಶೇರ್ನ ಮಾಡಿದಾಗ ಆ ಪಬ್ಲಿಕ್ ಏನ್ ಮಾಡ್ತಾರೆ, ಅದನ್ನ IPO ಮುಖಾಂತರ ಆ ಶೇರ್ಗಳನ್ನ ಕೊಂಡ್ಕೋತಾರೆ. ಯಾವಾಗ IPO ಮುಖಾಂತರ ಮಾತ್ರ ಓಕೆ ಶೇರ್ಗಳನ್ನ ಕೊಂಡ್ಕೋತಾರೋ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಆ ದುಡ್ಡು ಕಂಪನಿಗೆ ಹೋಗುತ್ತದೆ. ಕಂಪನಿ ಅಂದ್ರೆ ಆ ಕಂಪನಿಯ ಪ್ರಮೋಟರ್ಸ್ ಹತ್ರ ಹೋಗುತ್ತೆ. ಅವರು ಆ ದುಡ್ಡನ್ನು ತಗೊಂಡು ತಮ್ಮ ಬಿಸ್ನೆಸ್ನ ಬೆಳೆಸ್ತಾರೆ. ಓಕೆನಾ. ಈಗ ಶೇರ್ ಕಮ್ಮಿ ಆಯ್ತು, ಪ್ರಮೋಟರ್ಸ್ ಹತ್ರ ಶೇರ್ಗಳು ಕಮ್ಮಿ ಆಯ್ತು, ಯಾಕಂದ್ರೆ ಶೇರ್ಗಳನ್ನ ಮಾರ್ಕೊಂಡ್ಬಿಟ್ರು. ಸೆಕೆಂಡರಿ ನಮ್ಮ ಒಂದು IPO ಮುಖಾಂತರ ಪಬ್ಲಿಕ್ ಹತ್ರ ಮಾರ್ಕೊಂಡ್ಬಿಟ್ರು. ಸೊ ಅವರ ಶೇರ್ಗಳು ಕಮ್ಮಿ ಆಯ್ತು, ಬಟ್ ಅವ್ರ ಹತ್ರ ಈಗ ದುಡ್ಡು ಬಂದಿದೆ ಶೇರ್ನ ಮಾರ್ಕೊಂಡಾಗ. ಆ ದುಡ್ಡು ಅವ್ರು ಮೊದಲೇ ಪರ್ಪಸ್ ಹೇಳಿರ್ತಾರೆ, IPO ನ ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳಿರ್ತಾರೆ, ಮಾರ್ಕೆಟಿಂಗ್ಗೋಸ್ಕರ, ಹೊಸ ಅಂಗಡಿಗಳು ಓಪನ್ ಮಾಡೋಕ್ಕೆ, ಹೊಸ ಬಿಲ್ಡಿಂಗ್ ಓಪನ್ ಮಾಡೋಕ್ಕೆ ಎಲ್ಲ ಹೇಳ್ಕೊಂಡಿರ್ತಾರೆ ಅವರು. ಸೊ ಆ ದುಡ್ಡು ಬಂದಾಗ ಅವರು ತಮ್ಮ ಎಕ್ಸ್ಪೆಂಡಿಚರ್ನ ಖರ್ಚು ಮಾಡಿ ಕಂಪನಿನ ಬೆಳೆಸೋಕ್ಕೆ ಅಥವಾ ಏನೋ ಒಂದು ಕೆಲಸಕ್ಕೆ ಅಥವಾ ಸಾಲ ತೀರ್ಸ್ಕೊಳ್ಳೋಕ್ಕೂ ಇರ್ಬೋದು. ಕಂಪನಿ ಮೇಲೆ ಸಾಲ ಇದ್ದು ಆ ಸಾಲ ತೀರ್ಸ್ಕೊಳ್ಳೋಕ್ಕೂ ಕೂಡ ಅವರು ಫಂಡ್ನ ರೈಸ್ ಮಾಡಬಹುದು. ಸೊ ರೈಸ್ ಮಾಡಿದಾಗ ಅವ್ರೇನ್ ಮಾಡ್ತಾರೆ, ಒಂದು ಸ್ವಲ್ಪ ದುಡ್ಡು ಬರುತ್ತೆ, ಇದು ಕಂಪನಿಗೆ ಹೋಗುತ್ತೆ.
ಈಗ ಫಾರ್ ಎಕ್ಸಾಂಪಲ್ ಲೆನ್ಸ್ ಕಾರ್ಡ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಲೆನ್ಸ್ ಕಾರ್ಡ್ 400 ರೂಪಾಯಿ ಒಂದು ಶೇರ್ಗೆ 400 rupees ಪರ್ ಶೇರ್ ಅಂತ ಅವರು ಮಾರ್ಕೊಂಡ್ಬಿಟ್ಟಿರ್ತಾರೆ ಅನ್ಕೊಳ್ಳೋಣ ಈಗ ಅವರ ಪ್ರಮೋಟರ್ಗಳು. ಸೊ 400 ರೂಪಾಯಿ ಶೇರ್ ಆಯಿತು, ಅವ್ರಿಗೆ ಒಂದಷ್ಟು 7,000 ಕೋಟಿನ ರೈಸ್ ಮಾಡ್ತಿದ್ದಾರೆ. ಆ 7,000 ಕೋಟಿ ಅವ್ರಿಗೆ ಲೆನ್ಸ್ ಕಾರ್ಡ್ ಕಂಪನಿಗೆ ಬಂತು. ಅವ್ರು ಹೊಸ ಅಂಗಡಿಗಳನ್ನ ಓಪನ್ ಮಾಡಿದ್ರು, ಅವ್ರು ಹೇಳ್ದಂಗೆ ಮಾರ್ಕೆಟಿಂಗ್ ಮಾಡಿದ್ರು, ಹೇಳ್ದಂಗೆ ಟೆಕ್ನಾಲಜಿ ಇಂಪ್ರೂವ್ ಮಾಡಿದ್ರು, ಪ್ರತಿಯೊಂದು ಮಾಡಿದ್ರು ಅಂತ ಅನ್ಕೊಳ್ಳೋಣ. ಮಾಡಿದಾಗ ಅವರ ಬಿಸ್ನೆಸ್ ಕೂಡ ಬೆಳಿಬೇಕು. ಸೊ ಬೆಳೆದಾಗ ಏನಾಗುತ್ತೆ, ಆವಾಗ ಕಂಪನಿ ಬೆಳ್ಕೊಂಡು ಹೋಗುತ್ತೆ. ಈ ಬೆಳ್ಕೊಂಡು ಹೋದಾಗ ಅರ್ಥ ಅನ್ನೋದು ಕಂಪನಿಗಳು ಪ್ರಾಫಿಟ್ಸ್ ಬರುತ್ತೆ. ಬೆಳ್ಕೊಂಡು ಹೋದಾಗ ಅರ್ಥ ಅನ್ನೋದು ಕಂಪನಿ ದೊಡ್ಡದಾದ ಪ್ರಾಫಿಟ್ ಮಾಡ್ತಾ ಹೋಗುತ್ತೆ. ಬರುವ ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಕಂಪನಿಯಲ್ಲಿ, ಅವ್ರೇನ್ ಮಾಡ್ಬೋದು, ಆ ಬರುವ ಪ್ರಾಫಿಟ್ನ ಈದರ್ ಶೇರ್ ಹೋಲ್ಡರ್ಸ್ ಹಂಚ್ಬಿಡ್ಬೋದು, ಅದು ಡಿವಿಡೆಂಡ್ಸ್ ಅಂತ ಹೇಳ್ತಾರೆ, ಶೇರ್ ಹೋಲ್ಡರ್ ಹಂಚ್ಬಿಟ್ರೆ, ಅಥವಾ ಆ ಬರುವ ದುಡ್ಡನ್ನು ಇಟ್ಕೊಂಡು ಅವರು ಕಂಪನಿನ ಇನ್ನೂ ಬೆಳೆಸಬಹುದು ಬರುವ ಪ್ರಾಫಿಟ್ ಅಲ್ಲಿ. ಇದು ಶೇರ್ ಹೋಲ್ಡರ್ಗೆ ಏನು ಬೆನಿಫಿಟ್ ಅದು ಹೇಳ್ತೀನಿ 2 ನಿಮಿಷದಲ್ಲಿ. ಸೊ ಇನ್ನೂ ಕಂಪನಿನ ಬೆಳೆಸಬಹುದು, 2 ಕೆಲಸ ಮಾಡ್ಬೋದು ಅವರು. ಅಥವಾ ದುಡ್ಡನ್ನು ಹಂಗೆ ಇಟ್ಕೊಂಡು ಕಷ್ಟ ಕಾಲಕ್ಕೆ ಬಂದಾಗ ಬೇಕಾಗತ್ತೆ, ಇದಕ್ಕೆ ಬೇಕಾಗ್ಬೋದು, ಅವ್ರು ಇಟ್ಕೊಂಡು ಕೂತ್ಕೋಬಹುದು. ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾತ್ರ ಅಲ್ಲ, ಒಂದು ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ, ಅದರಲ್ಲಿ ಡಿಸೈಡ್ ಮಾಡ್ಕೊಂಡು ಮೆಜಾರಿಟಿಯಲ್ಲಿ ಬರ್ತೋ ಅದು ಡಿಸೈಡ್ ಮಾಡ್ಕೊಂಡು ಆ ಒಂದು ಡಿಸಿಷನ್ನ ತಗೋತಾ ಇರ್ತಾರೆ. ಓಕೆ, ಇದು ಬರುವ ಪ್ರಾಫಿಟ್ ಅಲ್ಲಿ. ಈ ಕಂಪನಿ ಲಾಸ್ ಆಗೋಯ್ತು, ಕಂಪನಿ ಲಾಸಲ್ಲಿ ಹೋಯ್ತು. ಲಾಸ್ ಆದರೆ ಏನು ಮಾಡಬೇಕು, ಕಂಪನಿ ಸಾಲಗಳು ತಗೋಬೇಕು ಬೇರೆ ಬ್ಯಾಂಕ್ಗಳಲ್ಲಿ ಸಾಧಿಸೋಕೆ, ಅಥವಾ ಬಿಸ್ನೆಸ್ ಮುಚ್ಚೋ ಸಂದರ್ಭ ಬಂದರೆ ಮುಚ್ಚಲೂಬಹುದು, ಕಿಂಗ್ ಫಿಶರ್ ಏರ್ಲೈನ್ಸ್ ಮಾಡ್ದಂಗೆ ಅಲ್ವಾ. ಸೊ ಬಟ್ ಲಾಸ್ ಆದಾಗಲೂ ಕೂಡ ನಿಮ್ಮ ಕಂಪನಿ ತನ್ನ ಒಂದು ಫೈನಾನ್ಸಸ್ ಇಂದ ಅವರು ಮಾಡ್ಬೇಕು. ಹಿಂಗಾದ್ರೂ ಪ್ರಮೋಟರ್ಸೇ ಕಾಸು ಹಾಕ್ಬೇಕು ಎಕ್ಸ್ಟ್ರಾ, ಅಥವಾ ಮತ್ತೆ ಫಂಡ್ ರೈಸ್ ಮಾಡ್ಕೋಬೋದೇನೋ, ಮತ್ತೆ ಸಾಲ ತಗೋಬಹುದು. ಈ ಥರ ಒಂದು ಕೆಲವು ಕೆಲಸಗಳನ್ನ ಕಾರ್ಪೊರೇಟ್ ಬಾಂಡ್ಗಳನ್ನ ಇಶ್ಯೂ ಮಾಡ್ಬೋದೇನೋ. ಸೊ ಈ ಥರ ಕೆಲವು ಕೆಲಸಗಳನ್ನ ಮಾಡಿ ಕಂಪನಿ ನಡೆಸೋಕ್ಕೆ ಪ್ರಯತ್ನಗಳನ್ನ ಪ್ರಮೋಟರ್ಸು ಅಥವಾ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಇವರು ಮಾಡ್ತಾ ಇರ್ತಾರೆ. ಓಕೆನಾ, ಇದು ಒಂದು ಸಿಸ್ಟಮ್, ಕಂಪನಿ ಸಿಸ್ಟಮ್ ಆಯಿತು. ಇದರ ಅರ್ಥ ಮಾಡ್ಕೊಳ್ಳಿ, ಈಗ ನೀವು 400 ರೂಪಾಯಿಗೆ ಲೆನ್ಸ್ ಕಾರ್ಡ್ನ ಶೇರ್ ತಗೊಂಡಿರ್ತೀರಾ, ನಿಮಗೆ ಕಂಪನಿ ಚೆನ್ನಾಗಿ ಮಾಡಿದರೆ ನಿಮಗೆ ಡಿವಿಡೆಂಡ್ಸ್ ಕೊಡ್ತಾರೆ. ನಿಮ್ಮ ಹತ್ರ ಲಾಸ್ ಆದ ದುಡ್ಕಿತ್ಕೊಳ್ಳಲ್ಲ ನಿಮ್ಮ ಹತ್ರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, 400 ರೂಪಾಯಿ ನೀವು 400 ರೂಪಾಯಿ ಕೊಟ್ಟು ಒಂದು ಶೇರ್ ತಗೊಂಡಿರ್ತೀರಾ ಅಂದ್ರೆ ನೀವು ಕಂಪನಿಯ ಒಬ್ಬ ಭಾಗೀದಾರಿ, ನೀವೊಬ್ರು ಓನರ್. ಈಗ ಕಂಪನಿಯಲ್ಲಿ ಓನರ್ ಆದ್ಮೇಲೆ ನಿಮಗೆ ಪ್ರಾಫಿಟ್ ಬಂದ್ರೆ ಅಕಸ್ಮಾತ್ ಡಿವಿಡೆಂಡ್ಸ್ ಕೊಟ್ಟರೆ ನಿಮಗೆ ಡಿವಿಡೆಂಡ್ಸ್ ಬರ್ತಾ ಇರುತ್ತೆ. ಡಿವಿಡೆಂಡ್ ಕೊಡಲಿಲ್ಲ ಅಂದ್ರೆ ನಿಮಗೆ ನಿಮ್ಮ ಹತ್ರ ನಂಗೆ 10,000 ರೂಪಾಯಿ ಕೊಟ್ಟು ಲಾಸ್ ಆಯ್ತು ನಿಮಗೆ ಅಂತ ಕೇಳಲ್ಲ ಅವ್ರುಗಳು, ಕೇಳಕ್ಕೆ ಅಧಿಕಾರ ಇಲ್ಲ ಅವ್ರಿಗೆ. ಈಗೇನಾಗುತ್ತೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಹೊರಗಡೆಗೆ ಬರೋಣ. ಈಗ ಹೊರಗಡೆಗೆ ಬಂದಾಗ ಕಂಪನಿ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇತ್ತು ಅಂದ್ರೆ ಏನ್ ಮಾಡ್ತಾರೆ ಜನ, ಓಹೋ ಈ ಕಂಪನಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಇನ್ನೂ ಜಾಸ್ತಿ ಬೆಳಿಬಹುದು ಈ ಕಂಪನಿ ಅಂತ ಆ ಕಂಪನಿಯ ಶೇರ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆದಾಗ ನಿಮ್ಮ 400 ರೂಪಾಯಿ ಶೇರು 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಆಗ್ಬೋದು. ಕಂಪನಿ ಲಾಸ್ ಮಾಡ್ತಾ ಇತ್ತು ಅನ್ಕೊಳ್ಳೋಣ, ಚೆನ್ನಾಗಿ ಅನ್ಕೊಳ್ಳೋಣ. ಸೊ ಚೆನ್ನಾಗಿ ಮಾಡದೇ ಇರ್ಬೇಕಾದ್ರೆ ಕಂಪನಿಯ ಶೇರಿನ ಬೆಲೆ ವೇಸ್ಟ್ ಅಂತ ಎಲ್ಲರೂ ಮಾರಕ್ಕೆ ಶುರು ಮಾಡ್ತಾರೆ, ಅಂದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ, ಅವಾಗ ಕಂಪನಿಯ ಶೇರ್ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದಿಷ್ಟೇ ಆಗ್ತಾ ಇರೋದು. ಸೊ ಕಂಪನಿ ಪ್ರಾಫಿಟ್ ಮಾಡಿದ ತಕ್ಷಣ ನಿಮ್ಗೆ ಕಂಪನಿ ಶೇರ್ ಬೆಲೆ ಈಗ 600 ರೂಪಾಯಿ ಆಗುತ್ತೆ ಅನ್ಕೊಳ್ಳೋಣ. 600 ರೂಪಾಯಿ ಆದ ತಕ್ಷಣ ಕಂಪನಿ ದುಡ್ಡು ಎಕ್ಸ್ಟ್ರಾ ಬರಲ್ಲ, ಆ 200 ರೂಪಾಯಿ ಎಕ್ಸ್ಟ್ರಾ ಬಂದ್ಬಿಡಲ್ಲ. ಯಾಕಂದ್ರೆ ಈ ಒಂದು ವ್ಯಾಲ್ಯೂ, ಪರ್ಸೀವ್ಡ್ ವ್ಯಾಲ್ಯೂ ಬಂದು 400 ರೂಪಾಯಿ ಒಂದು 600 ರೂಪಾಯಿ ಆಯ್ತು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆ ಪ್ರಮೋಟರ್ ಹತ್ರ 40% ಶೇರ್ ಉಳ್ಕೊಂಡಿರುತ್ತೆ ಅಲ್ವಾ. ಆ 40% ಶೇರ್ ಉಳ್ಕೊಂಡಿದ್ರೆ ಅವನಿಗೂ 400 ರೂಪಾಯಿ 600 ರೂಪಾಯಿ ಆದ್ರೆ ಅವನಿಗೂ ತನ್ನ ಒಂದು ನಾನೊಬ್ಬ ಮಿಲಿಯನರ್ ಈಗ ಬಿಲಿಯನರ್ ಅಂತಂದಿರುತ್ತೆ ಅಲ್ವಾ. ನಾಳೆ ಕಾಲಕ್ಕೆ ಅವನಿಗೆ ಪರ್ಸನಲ್ ದುಡ್ಡು ಬೇಕು ಅಂತ ಅನ್ಕೊಳ್ಳೋಣ ಪ್ರಮೋಟರ್ಗೆ, ಅವನು 400 ರೂಪಾಯಿ ಶೇರ್ನ 600 ರೂಪಾಯಿ ಮಾಡ್ಕೊಂಡು ಅವನು ಸ್ವಲ್ಪ ಇನ್ನೂ ಲಕ್ಸುರಿ ಕಾರ್ ತಗೊಳ್ಳೋದು ಅಥವಾ ಬಿಲ್ಡಿಂಗ್ ತಗೊಳ್ಳೋದು, ಏನೋ ಮಾಡ್ಕೊಳ್ಳೋದು, ರಿಯಲ್ ಎಸ್ಟೇಟ್ ಅವೆಲ್ಲ ಮಾಡ್ಕೊಳ್ಳೋದು, ಏನು ಮಾಡ್ಕೊತಾನೋ ಮಾಡ್ಕೋಬಹುದು. ಅಥವಾ ಕಂಪನಿಯ ಶೇರ್ನ ಮಾರಿ ಇನ್ನೊಂದು ಬಿಸ್ನೆಸ್ ಓಪನ್ ಮಾಡ್ಬೋದು. ಟೆಸ್ಲಾದವ್ರು ಮಾಡಿದ್ರಲ್ವಾ, ಇಲಾನ್ ಮಸ್ಕ್ ಮಾಡೋದನ್ನ ಆ ಥರ ಅವನು ಇಷ್ಟ ಅದು. ಸೊ 40% ಶೇರ್, ಆ ಶೇರಿನ ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆ ನಾವೆಲ್ಲರೂ ರಿಚ್ ಆಗ್ತಾ ಇರ್ತೀವಿ. ನಾವು ರಿಚ್ ಆಗ್ತಾ ಇರ್ತಂದ್ರೆ ಕಂಪನಿಯ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಈಗ ನಾಳೆ ಕಾಲಕ್ಕೆ ಹೋಗ್ಬಿಟ್ಟು ಇಲಾನ್ ಮಸ್ಕ್ ಮಾಡ್ತಾ ಇದ್ನ ಅಲ್ವಾ, ಸೊ ಅವನು ತನ್ನ ಶೇರ್ಗಳನ್ನ ಬ್ಯಾಂಕಲ್ಲಿ ಅಡ ಇಟ್ಟರೆ ಅವನಿಗೆ ಸಾಲ ಕೂಡ ಸಿಗುತ್ತೆ ಅಲ್ವಾ. ಅಡ ಇಟ್ಟು ಸಾಲ ಕೂಡ ತಗೋಬೋದು, ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಆ ಥರನೂ ಮಾಡ್ತಾರೆ. ಸೊ ಅಥವಾ ಸಾಲ ತಗೊಂಡು ನನ್ನ ಬೇರೆ ಬಿಸ್ನೆಸ್ಗಳು ಅಥವಾ ಮನೆ ತಗೊಳ್ಳೋದು ಇದೆಲ್ಲ ಏನಾದರೂ ಬೇಕಾದ್ರೆ ಮಾಡ್ಕೋಬೋದು ನಾವು. ಸೊ ಕಂಪನಿಯ ಶೇರ್ ವ್ಯಾಲ್ಯೂ ಜಾಸ್ತಿ ಆಗೋಕ್ಕೆ ಇನ್ನೊಂದು ಕ್ವಶನ್ ಕೇಳಿದ್ರು ಅವರು, ಕಂಪನಿಯ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡೋದು ಪ್ರಮೋಟರ್ ಇಂಟ್ರೆಸ್ಟ್ ಯಾಕೆ? ಪ್ರಮೋಟರ್ಗಳು ಅಂದ್ರೆ ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವ್ರ ಇಂಟ್ರೆಸ್ಟ್ ಏನು, ಯಾಕೆ ಜಾಸ್ತಿ ಮಾಡ್ಬೇಕು? ಅಕಸ್ಮಾತ್ ಏನಾದ್ರು ಕಂಪನಿ ಶೇರ್ ವ್ಯಾಲ್ಯೂ ಜಾಸ್ತಿ ಆದರೆ ಅವ್ರಿಗೇನು ಬೆನಿಫಿಟ್ ಇಲ್ಲ, ಅವ್ರಿಗೆ ದುಡ್ಡೇನು ಬರ್ತಾ ಇಲ್ವಲ್ಲ, ಕಂಪನಿಗೆ ಏನು ಕಾಸು ಬರ್ತಾ ಇಲ್ವಲ್ಲ, ಅವ್ರಿಗೇನು ವ್ಯಾಲ್ಯೂ ಅಂದರೆ ಅವ್ರ ಹತ್ರನೂ ಸಿಕ್ಕಾಪಟ್ಟೆ ಶೇರ್ಗಳಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ಕಂಪನಿಯ ಒಂದು ಔಟ್ಲುಕ್, ಒಂದು ಬ್ರ್ಯಾಂಡ್ ವ್ಯಾಲ್ಯೂ, ಇದಕ್ಕೆಲ್ಲದಕ್ಕೂ ಶೇರ್ಗಳು ಜಾಸ್ತಿ ಆಗ್ತದೆ, ತುಂಬ ಒಳ್ಳೇದು. ಯಾಕಂದರೆ ಅವ್ರು ನಾಳೆ ಬ್ಯಾಂಕಲ್ಲಿ ಲೋನ್ಸ್ ತೊಗೋಬೋದು, ಅಥವಾ ತಮ್ಮ ಇನ್ನೊಂದು ಬಿಸ್ನೆಸ್ ಇನ್ನೊಂದು ಸರಿ ಫಾಲೋ ಆನ್ ಇದರಲ್ಲಿ ಕೂಡ ಅವರು ದುಡ್ಡುಗಳು ಎಕ್ಸ್ಟ್ರಾ ಎತ್ಕೋಬೋದು. ತಾವು ಶೇರ್ಗಳನ್ನ ಮಾರ್ಕೊಂಡು ತಾವು ಇನ್ನೂ ಎಕ್ಸ್ಟ್ರಾ ವಸ್ತುಗಳನ್ನ ತೊಗೋಬೋದು. ಸೊ ಈ ಥರ ಅವ್ರ ಪರ್ಸನಲ್ ಇಂಟ್ರೆಸ್ಟ್, ಅವ್ರ ತನೂ ಶೇರ್ಗಳಿರುತ್ತಲ್ವ, ಅದಕ್ಕೋಸ್ಕರ ಅವ್ರಗಳಿಗೂ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ ಶೇರ್ ವ್ಯಾಲ್ಯೂನ ಜಾಸ್ತಿ ಮಾಡೋಕ್ಕೋಸ್ಕರ. ಸೊ ಅರ್ಥ ಆಯ್ತಲ್ವಾ? ವೆರಿ ಕ್ಲಿಯರ್ ಆಗಿ ಕಂಪನಿಗೆ ಕಾಸು ಬರೋದು IPO ಸಮಯದಲ್ಲಿ ಮಾತ್ರ. ಕಂಪನಿಯ ಶೇರ್ ವ್ಯಾಲ್ಯೂ ಮೇಲೆ ಕೆಳಗೆ ಹೋದರೆ ಕಂಪನಿಗೆ ಕಾಸು ಬರೋದಿಲ್ಲ.
ಅಥವಾ ಕಾಸು ಹೋಗೋದು ಇಲ್ಲ ಕಂಪನಿಗೆ. ಕಂಪನಿ ತನ್ನ ಒಂದು ಬಿಸ್ನೆಸ್ ಇಂದ ಮಾತ್ರ ದುಡ್ಡನ್ನ ಗಳಿಸಕ್ಕೆ ಸಾಧ್ಯ, ಕಂಪನಿ ತನ್ನ ಬಿಸ್ನೆಸ್ ಇಂದ ಮಾತ್ರ ದುಡ್ಡನ್ನ ಕಳ್ಕೊಳ್ಳೋಕೆ ಸಾಧ್ಯ. ಓಕೆ, ದುಡ್ಡು ಬರ್ತಾ ಇದ್ದಂಗೆ, ಕಂಪನಿ ಜಾಸ್ತಿ ದುಡ್ಡು ಬರ್ತಾ ಇದ್ದಂಗೆ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಶೇರ್ಗೆ. ಕಂಪನಿಗೆ ಲಾಸ್ ಆಗ್ತಾ ಇದ್ರೆ ಆ ಶೇರ್ನ ವ್ಯಾಲ್ಯೂ ಡಿಮಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಮಗೆ ನನ್ನ ಈಗ ನನ್ನ ಹತ್ರ ಒಂದು ಸೈಟ್ ಇದೆ, ನನ್ನ ಸೈಟ್ನ ಬೆಲೆ 10 ಲಕ್ಷ ಅನ್ಕೊಂಡಿರ್ತೀನಿ. ನಾವು ಸೈಟ್ನ 10 ಲಕ್ಷ ಕೈಲಿ ಇರುತ್ತೆ ಕ್ಯಾಶು, 10 ಲಕ್ಷ ಕ್ಯಾಶ್ ಇಲ್ಲ, ಶೇರ್ನ ಮಾರಿದ್ರೆ, ಸೈಟ್ನ ಮಾರಿದ್ರೆ ನಂಗೆ 10 ಲಕ್ಷ ರೂಪಾಯಿ ಬರುತ್ತೆ ಅಲ್ವಾ. ಸೊ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಬಂತು, ಮಾಲ್ಗಳು ಬಂತು, ರೈಲ್ವೆ ಬಂತು, ಮೆಟ್ರೋ ಬಂತು ಅಂದಾಗ ನನ್ನ ಸೈಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಅದೇ ರೀತಿ ಕಂಪನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನನ್ನ ಸೈಟ್ ವ್ಯಾಲ್ಯೂ, ನನ್ನ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಾನು ಯಾವಾಗ ಮಾರ್ಕೋತೀನಿ, ಯಾವಾಗ ನನಗೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ಇಂಡಿವಿಜುವಲ್ ಇನ್ವೆಸ್ಟರ್ ಕೂಡ ಪ್ರಮೋಟರ್ ಕೂಡ ಇದೇ ವಿಷಯ. ಹೋಪ್ಫುಲಿ ನಿಮಗೆ ಕ್ಲಾರಿಟಿ ಬಂತು ಅಲ್ವಾ. ಇನ್ನೂ ಏನಾದರೂ ಫಾಲೋ ಆನ್ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ, ಅದನ್ನು ಆನ್ಸರ್ ಮಾಡೋಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.